ಹೋಗೋದ್ರೆ ಆಗಲಿ ಕದ ಹಾಕ್ಕೊಂಡು ಫ್ಯಾನ್ಗೆ ಹಗ್ಗ ಹಾಕಿ ಕುತಿ ಇಟ್ಟು ಸ್ಟೂಲಿನ ಮೇಲೆ ಜಿಗ್ಯಾವ ನಾವು ರಂಗಭೂಮಿ ಒಳಗಿತ್ತು ಹಿಂಗೆ ಹೊರಗೆ ಒಳಗೆ ನುಗ್ಗೋರು ಅವ್ರು ಒಟ್ಟಾಕಿ ಕಡೆ ಬರೋರು ನಾವೇ ಅವ್ರ ಬಾಡಿ ಗಾರ್ಡರ್ ಅಂದ್ರೆ ಅಡ್ಡಿ ಇಲ್ಲ ಮತ್ತೆ ಹೊರಗೆ ಅವ್ರು ಕರ್ಕೊಂಬರೋದು ಕಳಿಸೋದು ನಮ್ಮ ಜವಾಬ್ದಾರಿ. ನಾನೇ ಬಿಟ್ಟು ಸೀದಾ ಹೊರಗೆ ಬಂದೆ ನೋಡಮ್ಮ. ಬಂದು ಎಲ್ಲಿ ಹೇಳಿ ನಮ್ಮ ಗುಡಿಗೇರಿ ಒಳಗೆ ಇಲ್ಲಿ ಬಂದಿದ್ರು ಅವರು. ಹಣ್ಣು ತಿಂದು ಹಾಲು ಕುಡಿದ್ಯಾರಮ್ಮ ಅಂತ ಕೇಳ್ತಾಳೆ. ಅದು ಬಿಟ್ಟು ಹಣ್ಣು ತಿಂದು ಹುಲ್ಲು ತಿಂದು ಹಾಲು ಕುಡಿದ್ಯಾರಮ್ಮ ಅಂತ ಇದ ಒಂದು ಡೈಲಾಗ್. ಇವಾಗ ಕೆಲವೊಬ್ರು ಹೊಡೆದ್ರು ಸ್ಟೇಜ್ ಮೇಲೇನೆ ಎಳ್ಕೊಂಡು ಹೋದ್ರು. ನೀವು ಎಲ್ಲಿ ನಿಂತು ಹೇಳಿದ್ರು ನಾನೇ ಹೇಳ್ತೀನಿ, ಹೊಡೆದ್ರೆ ಅದೆಲ್ಲ ಸುಳ್ಳು. ಗೋಟ್ರು ಬಗ್ಲೆ ಇದ್ರ ಒಳಗೆ ಬಾಡಿ ಡೆಡ್. ಬಟ್ ನಾವು ಇನ್ನೊಬ್ಬ ಮ್ಯಾನೇಜರ್ ಇದ್ದ ನಮ್ಮ ಕಂಪ್ನಿ ನಡೆಸೋ ಹಿರೇಕುಂಬಿ ಸತ್ತ ತೀರ್ಕೊಂಡು ಕಾರ್ ಒಳಗಡೆ ಒಂದು ಇದು ಸೀಟ್ ಇರ್ತದಲ್ಲ ಕೋಟ್ರಿಗೆ, ಅದೇ ಸೀಟ್ ಒಳಗೆ ಹಾಕ್ಕೊಂಡು ತೊಗೊಂಬಂದಿದ್ದು ನಾವು ಬಿಟ್ಟು. ಎಲ್ಲಿದ್ರಿ ಗೌಡ್ರಿ ಅಂತ. ಯಾಕಪ್ಪ ಅಂದರೆ ಈ ಕಲ್ಪನಾಜಿ ಅವ್ರು ಹಿಂಗಾಗಿದ್ದಾರೆ ಏನಂತ ನೀವು ನಂಬ್ತಿರಲಿಲ್ಲ. ಅದಕ್ಕೆ ನಮಗೆ ಒಂಥರ ಇದು ಲ್ಯಾಟ್ರಿನ ಬಂತಾರೆ. ಯಾರು ಅಂದರು ಅಂದೆ ಹಿಂಗಾಗಿತ್ತು ಗೌಡ್ರ ಬಂಗ್ಲೆ. ಯಾರು ಬಿಡ್ಲಿಕ್ಕೆ ತಯಾರಿಲ್ಲ. ಆಮೇಲೆ ಪೊಲೀಸ್ ಕಾವಲ ಇಲ್ಲ. ಅಷ್ಟೊತ್ತಿಗೆಲ್ಲ ಸುದ್ದಿ ಎಲ್ಲ ಊರಿಗೆ ಹರಡಿತ್ತು. ನಿಜವಾಗ್ಲೂ ಹಾಕಿ ಏನಪ್ಪ ಅಂದ್ರೆ ಅದು ಏನು ಲೆಟರ್ ಬರ್ದಿತ್ತು ನೋಡಮ್ಮ, ಅದೇ ಉಳಿಸಿದ್ದವ್ರು ನಮ್ಮನ್ನು ನಿಜವಾಗ್ಲು. ಅದೆಲ್ಲ ಅದು ವಜ್ರದ ಇದು ಕೈ ಕುಟ್ಟಿ ಅದೆಲ್ಲ ಕುಡ್ದಿದ್ದು ಗ್ಲಾಸ್ ಅದೆಲ್ಲ ಅಲ್ಲೇ ಇತ್ತು. ಅವಾಗ ಬಸವರಾಜ್ ಅವರು ಜೊತೆಲಿದ್ರು? ಇಲ್ಲ ಇಲ್ಲ ಇಲ್ಲ, ನೀವೇ ಎಲ್ಲ ಮಾಡಿದ್ದು. ಅವಾಗ ಇಲ್ಲಿದ್ರಾಗಿದ್ರಲ್ಲ ಸೇತಲ್ಲ, ಮದುವೆಗೆ ಬಂದಿದ್ರು. ಅಂದ್ರೆ ನಾನು ಸುದ್ದಿ ತಿಳಿದೇನಾದ್ರು ಬಂದ್ರ ಅಂತ ಕೇಳಿದ್ರು. ಹಿಂದಾಡಕ್ಕೆ ಬಂದ್ರು ಅವರು. ಪೊಲೀಸ್ ಕರೆಸಿದ್ರು. ಮತ್ತು ಸುಳ್ಳು ಯಾಕೆ ಹೇಳ್ಬೇಕು, ಪೊಲೀಸ್ ಸಂಕೇಶ್ವರೊಳಗೆ ಪೊಲೀಸರು ಕರೆಸಿ ವಿಚಾರ ಮಾಡಿದ್ರು. ಅವರು ಸುಮ್ಮನೆ 3 ದಿವಸ ಮಟ್ಟ ಪೊಲೀಸರು ಕಸ್ಟಡಿ ಒಳಗೆ ಇಟ್ಟಿದ್ರಮ್ಮ ಅವರು. ಜೈಲಲ್ಲಿ 3 ದಿವಸ ಜೈಲೆಲ್ಲಮ್ಮ, ಪೊಲೀಸ್ ಸ್ಟೇಷನ್ದಾಗೆ. ಮತ್ತು ರಾತ್ರಿ ಮಲ್ಕೊಳಕ್ಕೆ ಇದಕ್ಕೆ ಬರ್ತಿದ್ವಿ ರೂಮ್ಗೆ. ಅಲ್ಲಿ ಬಂದ ಅಲ್ಲಿ ಇಲ್ಲಿ ಪರಿಣಾಮ ಆಗಿತ್ತು ಅವ್ರಿಗೆ, ಭಾಳ ಪರಿಣಾಮ. ಮುಕ್ತಿ ಮಂದ್ರ ಐಬ್ಯಾಗ ಒಳಗೆ ಇಟ್ಟಿದ್ರಿ ಇವ್ರನ್ನ ಅಪ್ಪಾರನ್ನ. ಇಲ್ಲಿ ಐತ್ರಿ 4 ಕಿಲೋಮೀಟರ್ 5 ಕಿಲೋಮೀಟರ್ದಾಗ ಅಲ್ಲಿ ಇಟ್ಟಿದ್ರು. ಮದುವೆ ಆಗಿತ್ತಮ್ಮ ಅವ್ರದ್ದು. 2 ಮಂದಿ ರಿಜಿಸ್ಟರ್ ಮದುವೆ ಆಗಿತ್ತು. ಎಲ್ರಿಗೂ ಈ ವಿಷಯ ಗೊತ್ತು. ಮುಕ್ತವಾಗೇ ಮಾಡ್ಕೊಂಡಿದ್ದು. ರಜತರಂಗದ ಧ್ರುವತಾರೆ ಪುಸ್ತಕವನ್ನು ಟೋಟಲ್ ಕನ್ನಡದವರು ಪಬ್ಲಿಷ್ ಮಾಡಿದ್ದಾರೆ. ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಲೇಖಕರಾದಂಥ ವಿ ಶ್ರೀಧರ್ ಅವರು ಕಲ್ಪನಾ ಅವರ ಬದುಕಿನ ಬಗ್ಗೆ ಅವಲೋಕನ ಮಾಡಿ ಸಮಗ್ರವಾಗಿ ಮಿನುಗುತ್ತಾರೆ ಕಲ್ಪನಾ ಅವರ ಸಂಸ್ಕರಣ ಗ್ರಂಥವನ್ನು ಹೊರತಂದಿದ್ದಾರೆ. ಈ ಪುಸ್ತಕವನ್ನು ನೀವು ಓದಲೇಬೇಕು. ಕಲ್ಪನಾ ಬದುಕಲ್ಲಿ ಯಾವ ರೀತಿ ಆಯಿತು, ಏನೆಲ್ಲ ಆಯಿತು ಅಂತ ನಿಮ್ಮಲ್ಲಿ ಕುತೂಹಲ ಇದ್ದರೆ ಈಗ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮೂಲಕ ಈ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಒಮ್ಮೆ ಬಾಗಲಕೋಟೆ ಒಳಗಮ್ಮ ಡ್ರಾಮಾ ನಡೆದಿತ್ತು, ನಾಟಕ ಫುಲ್ ಕಲೆಕ್ಷನ್ ಆಗಿದೆ. 3 ದಿವಸ ಡೇಟ್ ಕೊಟ್ಟಿದ್ದಾರೆ ಅವರು. 4 ದಿವಸ ಆಡ್ರಿ ಅಂತ ಅನ್ನೋರು. ಅಂದ್ರೆ ಫಸ್ಟ್ ಬಂದಿದ್ದ ಕಲ್ಪನಾ ಅವರು ಆಲ್ರೆಡಿ ತುಂಬಾ ಬಂದಿದ್ರು ಅವರು ಬಾಗಲಕೋಟೆ ಇಲ್ಲೇ ಒಳಗೆ. ಯಾವುದೇ ಕೆಳಕ್ಕೆ ಹುಡುಗರು ಇರ್ತಾರಲ್ಲ, ಒಂದಿಷ್ಟು ಹಗ್ಗ ತಗೊಂಡು ಒಗೆದ್ಬಿಟ್ರು ಪಬ್ಲಿಕ್ ಒಳಗೆ. ಅವರು ಕಲ್ಪನಾ ಮೇಲೆ ಪಬ್ಲಿಕ್ ಒಳಗೆ ಒಗೆದ್ಬಿಟ್ರು ಅವರು. ಕಿಡಿಗೇರಿ ಹುಡುಗರು ಅಲ್ಲಮ್ಮನ ಒಂಥರ ಚಿಕ್ಕರಿಕಾರಿ ಬಾಗಲಕೋಟೆ ಒಳಗೆ ಆಡ್ತಾರಲ್ಲ ಹುಡುಗರು. ಜನ ಏನಾಯ್ತು ಹಾವು ಅಂತ ಎದ್ದು ಬಿಡ್ತಿಲ್ಲ. ಏನೇಮ್ಮ ಏನೈತಿ ಎಲ್ಲ ಬಂಗಾರ ಸಾಮಾನು ತಾಳಿ ಎಲ್ಲ ಹರ್ಕೊಂಡು ಬಿಟ್ಟಿದ್ರು. ಅಷ್ಟು ಜನ ಎದ್ದು ಬಿಡ್ತಾರೆ. ಥಿಯೇಟರ್ ಸುತ್ತ ಎದ್ದುಗಟ್ಟಲೆ ಹೇಳ್ತೀನಿ ನಿಮಗೆ. ರಂಗಭೂಮಿ ಒಳಗಿತ್ತು ಹಿಂಗೆ ಹೊರಗೆ ಒಳಗೆ ನುಗ್ಗೋರು ಅವ್ರು ಒಟ್ಟಾಕಿ ಕಡೆ ಬರೋರು. ನಾವೇ ಅವ್ರ ಬಾಡಿ ಗಾರ್ಡರ್ ಅಂದ್ರೆ ಅಡ್ಡಿ ಇಲ್ಲ ಮತ್ತೆ ಹೊರಗೆ. ಹಿಂದ್ಗಡೆಯಿಂದ ಕರ್ಕೊಂಡಾಗ ಪ್ಯಾಟ್ ಕಾರ್ ಇರುತ್ತೆ ಅವ್ರದ್ದೇ. ಆ ಕಾರ್ನ ಕರ್ಕೊಂಡು ಹಂಗೆ ಹತ್ಕೊಂಡು ಹೋಗ್ಬಿಟ್ಟ IB ಬಾಗಲಕೋಟೆ IBಗೆ ಕರ್ಕೊಂಡು ಹೋಗ್ಬಿಟ್ಟಮ್ಮ ಅವ್ರು. ಇಲ್ಲೆಲ್ಲ ಥಿಯೇಟ್ರ್ ಒಳಗೆ ಜನ ನುಗ್ಗಿಬಿಟ್ಟಿತ್ತು. ಪೊಲೀಸ್ ರಕ್ಷಣೆ ವ್ಯಾನ್ ಪೊಲೀಸರು ಏನಕ್ಕಂಗೆ ಕಿಡಿಗೇಡಿಗಳು ಮಾಡಿದ್ರು? ಬೇಕು ಅಂತ ಬೇಕಂತಮ್ಮ. ಕಲ್ಪನಾ ಮೇಡಮ್ ಮೇಲೆ ಕೋಪ ಇತ್ತಾ ಅಥವಾ ಬೇಕು ರೇಗಿಸ್ಬೇಕಲ್ಲಮ್ಮ? ಕಲ್ಪನಾಜಿ ಅವ್ರ ಮೇಲೆ ಕೋಪ ಅಂತ ಅದು ಅಲ್ಲ, ಒಟ್ಟು ಒಂಥರ ಕಿಡಿಗೇಡಿ ಹುಡುಗರು ಅಂತಾರಲ್ಲ, ಪೋಲಿ ಹುಡುಗರು. ಹಿಂಗೆ ಅವ್ರು ಅಲ್ಲೇ ಅಂದ್ರೆ ಈ ತಟ್ಟಿ ಹಾಕಿರ್ತಾರೆ ನೋಡಮ್ಮ, ಗುಡಿಸಲುಗಳು ಆ ಹುಡುಗರಲ್ಲೇ. ಈಗ ಅವರೆಲ್ಲ ಬಿಲ್ಡಿಂಗ್ ಆಗಿದೆ ಬಿಡಿ ಅಲ್ಲಿ ಬಾಗಲಕೋಟೆ ಒಳಗೆ. ಆಮೇಲೆ IBಗೆ ಹೋಗ್ಬಿಟ್ರು. ಸ್ಟಾಪ್ ಆಯ್ತಮ್ಮ, ಸ್ಟಾಪ್ ಆಗ್ಬಿಟ್ರು. ಕರ್ಕೊಂಡು ಎತ್ತ ಬಿಟ್ಟೆ ನನಗೆ. ಈಗ ನಾವೇ ಕರ್ಕೊಂಬರೋದು ನಾವೇ ಕಳಿಸೋದು. ನೀವಂತರ ಸೆಕ್ಯೂರಿಟಿ ಇದ್ದಾಗೆ ಅವರಿಗೆ ಅದು ಕಲ್ಪನಾಜಿ ಅವರು ಇವರು ಕೇಳಿಬೇಕಾರೆ ಉಮಾಶ್ರೀ ಅವರು ಬೆಂಗಳೂರಾಗಿದ್ದಾಗ 25 ದಿವಸ ಡೇಟ್ ಕೊಟ್ಟಿದ್ರು ಅವ್ರು ನಮಗೆ ಅಲ್ಲೇ ಬೆಂಗಳೂರು ಒಳಗೆ. ಕರ್ಕೊಂಬರೋದು ಕಳಿಸೋದು ನಮ್ಮ ಜವಾಬ್ದಾರಿ. ನಮ್ಮ ಡ್ರೈವರ್ ಇದ್ದ ಸ್ವಲ್ಪ ಇದು ಮಾಡ್ತಿದ್ದವ. ನಮ್ಮ ಮಾವಾರಿಗಳು
ಬಸವರಾಜರೇ ಅವ್ರನ್ನ ಯಾರು ಕಳಿಸ್ಬಿಟ್ರೆ ನಿಮ್ಮ ಮಳೆಯಾರನ್ನ ಕಳಿಸ್ರಿ ನೀವು ನಮ್ಮ ಜೊತೆಗೆ 2 ಶೋದ ದುಡ್ಡು ತೊಗೊಳೋದು ಹೋಗಿ ಕೊಟ್ಟು ಮಳೆ ಬಂದು. ಓಕೆ, ಕಲ್ಪನಾ ಅವ್ರನ್ನ ಬಸವರಾಜ ಕರ್ಸಿದ್ದ ಅಥವಾ ಕಲ್ಪನಾ ಅವರೇ ಬಂದಿದ್ದ? ಅವ್ರದ್ದೊಂದು ಇದೇ ತಮ್ಮ ಟ್ರೂಪ್ ಅಂತ ಇರ್ತದೆ, ಗ್ರೂಪ್. ಮನೆ ಮಗಳ ನಾಟಕ ಅಂತೇಳಿ ಅದನ್ನ ಬೇರೆದವ್ರು ಮಾಡಿದ್ರು ಒಬ್ಬರು ಡೌನಿಗೆ. ಅಲ್ಲಿಂದ ಅವ್ರು ಪರಿಚಯ ಆಗಿ ಇವ್ರು ಕರ್ಸ್ಕೊಂಡ್ರು ಅದನ್ನ. ಓಕೆ, ಎಷ್ಟು ನಾಟಕಗಳನ್ನ ಮಾಡಿದ್ರು ನಿಮ್ಮ ಕಂಪ್ನಿಲಿ ಕಲ್ಪನಾ ಅವರು? ನಮ್ಮದು ಅದೊಂದೇ ನಾಟಕ ಕಲಿಯುಗದ ರಾಮ ಅಂತೇಳಿ ಇವರು ಮಾಡಿದ್ರು, ನಮ್ಮ ಮಾವರೇ ಬರೆದಿದ್ದು ನಾಟಕ. ಅದರಲ್ಲಿ ಪಾರ್ಟ್ ಮಾಡ್ತಾರೆ. ಹಂಗಾದ್ರೆ ಕಲ್ಪನಾ ಅವರು ನಿಮ್ಮ ಕಂಪ್ನಿಲಿ ಮಾಡಿದ ಒಂದೇ ನಾಟಕನಾ? ಒಂದೇ ನಾಟಕ, ಮತ್ತೊಂದು ಯಾವ್ದು ಮಾಡ್ತಿದ್ದಿಲ್ಲ. ಓಕೆ, ಅದಾದ ನಂತರ ಏನಾಯ್ತು? ಯಾವ್ದು ಮಾಡ್ತಿದ್ದಿಲ್ಲ ಅವರು ಪಾಠ. ಅವರು ತಮ್ಮದು ಇದು ಮುಗಿತ ಡೇಟ್ ಹೋಗ್ಬಿಡ್ರು ಬೆಂಗಳೂರಿಗೆ. ಬೆಂಗಳೂರಿಗೆ ಹೋಗ್ಬಿಟ್ರು. ಓಕೆ, ಕೊನೆಗೆ ಆಗಿದ್ದೆಲ್ಲ ಗೊತ್ತಲ್ಲ? ಶಂಕೇಶ್ವರದಾಗೆಲ್ಲ ಆಗಿದ್ದೆಲ್ಲ ಏನು ಹೇಳಿ ಅದೊಂದ್ಸಲ ರಿಕಾಲ್ ಮಾಡ್ಕೊಳ್ಳಿ. ಅಲ್ಲಮ್ಮ, ಅವ್ರದ್ದು ಅದ್ರ ಬಗ್ಗೆ ಏನಿತ್ತಿಲ್ಲ ಇದ್ದಿದ್ದಿಲ್ಲ. ನಾನೇ ಹೋಗಿ ಸತ ಬಿಟ್ಟು ಬಂದಿದ್ದೀನಿ ಐವಿಗೆ ಅವ್ರಿಗೆ. ಗೋಟ್ರ ಬೆಂಗ್ಳೂರೊಳಗೆ ಅಲ್ಲಿ ಉಕ್ಕೇರಿ ಹತ್ರ. ಅವತ್ತು ಎಲ್ಲಿ ನಾಟಕ ನಡೀತಾ ಇತ್ತು? ಅಲ್ಲೇ ಇದ್ರಾಗ ಶಂಕೇಶ್ವರದಾಗ ನಡೀತಾ ಇತ್ತು. ಒಂದು ಕಂಪ್ನಿ ಇದಕ್ಕೆ ಗದಗ. ಅಲ್ಲೇ ನಾವು ಅದು ಮುಗಿಸ್ಕೊಂಡು ಇಲ್ಲಿ ಬಂದೀವಿ ನಾವು. ಅವ್ರು ಅಲ್ಲೇ ಇದ್ರು. ಕಲ್ಪನಾ ಅಷ್ಟೊತ್ತಿಗೆ ಸೂಪರ್ ಸ್ಟಾರು. ಕಲ್ಪನಾ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಸುತ್ತಮುತ್ತ ಊರವರೇ ಬರ್ತಾ ಇದ್ರು. ಅವ್ರ ಸ್ಟೈಲ್ ನೋಡೋದಕ್ಕೇನೆ ಟ್ರೆಂಡ್ ಸೆಟ್ಟರ್ ಅವರು, ನಮ್ಮ ಸ್ಯಾಂಡಲ್ವುಡ್ಗೆನೆ. ಕಂಟ್ರೋಲ್ ಆಗ್ತಿದ್ದಿಲ್ಲ ಆ ಜನ. ಅಷ್ಟು ಜನ ಸೇರೋರ? ಒಂದು ಥಿಯೇಟರ್ ಫುಲ್ ಆಗಿ ಒಂದು ಥಿಯೇಟರ್ ಮತ್ತು ಹೊರಗಡೆ ಅಷ್ಟು ಜನ ನಿಂತ್ಕೊಳ್ತಾರೆ. ಹಂಗಾರೆ ಬಾರ್ಜರಿ ಕಲೆಕ್ಷನ್ ಅವ್ರು ಬಂತ ಅಂದ್ರೆ. ಅಂದ್ರೆ ಗೋಟೂರ ಐಬಿಲ್ ನಡೆದಿದ್ದೇನೋ ಅಷ್ಟಕ್ಕೂ. ಅವತ್ತು ಯಾವ ನಾಟಕ ಇತ್ತು? ಸ್ಟೇಜ್ ಮೇಲೆ ಏನಾಯ್ತು? ಕಲಿಯುಗರಾಮ ನಾಟಕ ಅವ್ರು ಬರ್ದಿತ್ತು. ಅದೇ ನಾಟಕದಾಗ ಹಾವಿಂದು ಕುಚ್ಚೆಷ್ಟೆಲ್ಲ ನಡೆದಿದ್ದು ಇದೇ ನಾಟಕದಾಗ. ಕಲಿಯುಗರಾಮ. ಓಕೆ, ಎಷ್ಟು ಆಗಿತ್ತು ನಾಟಕ ಪ್ರದರ್ಶನ ಸ್ಟಾರ್ಟ್ ಆಗಿ? ಒಂದು 3ನೇ ಶೀನ್ 4ನೇ ಶೀನ ಇರಬೇಕು ಅದಷ್ಟೆಲ್ಲ ಕಲಿಯುಗರಾಮ ನಾಟಕ. ಅಂದಾಜು ಎಷ್ಟು ಜನ ಸೇರಿತ್ತು? ಫುಲ್ ಜನ, ಥಿಯೇಟರ್ ಫುಲ್ ಇರ್ತಿತ್ತು. ಓಕೆ, ಥಿಯೇಟರ್ ಫುಲ್. ನೀವೇ ಐವಿಗೆ ಹೋಗಿ ಬಿಟ್ಟು ಬಂದ್ರಿ? ನಾನೇ ಬಿಟ್ಟು ಸೀದಾ ಹೊರಗೆ ಬಂದೆ ನೋಡಮ್ಮ. ಅವಾಗ ಬಸವರಾಜಲ್ಲಿ ಇದ್ರು. ಅವ್ರು ಇಲ್ಲೇ ನಮ್ಮಲ್ಲಿ ಒಬ್ಬರು ಕುಡ್ರು ಅಂತ ಇರ್ತಾರಲ್ಲ, ಬರ್ತೀವಿ ಕಣ್ಣು ಅವ್ರದ್ದು ಮದುವೆ ಇತ್ತು. ಎಲ್ಲಿ ಹೇಳಿ? ನಮ್ಮ ಗುಡಿಗೇರಿ ಒಳಗೆ. ಇಲ್ಲಿ ಬಂದಿದ್ರು ಅವರು. ಇಲ್ಲಿ ಬರೋಷ್ಟು ಅದು ಬಿಟ್ಟು ಈ ಕಡೆ ಬರೋಷ್ಟೊತ್ತಿಗೆ ಅಷ್ಟು ಕೆಲಸ ಮಾಡ್ಕೊಂಡ್ರು. ಅಲ್ಲ, ಆ ಸ್ಟೇಜ್ ಮೇಲೆ ಅಷ್ಟಾಗಿದ್ಕೇನೆ ಅಷ್ಟು ಕುಸಿದು ಬಿಟ್ರ? ಅಲ್ಲಮ್ಮ, ಒಂದೇ ಮಾತದೆ, ಅನ್ನ ತಿನ್ನು ಅನ್ನೋದು ಏನೋ ಅದ. ಅವ್ರದ್ದು ಸ್ವಲ್ಪ ಶಬ್ದ ಹಣ್ಣು ತಿಂದು ಹಾಲು ಕುಡಿರಾಮ ಅಂತೇಳಿ ಡೈಲಾಗ್ ನಾಟಕದ. ಓಕೆ, ಕಲ್ಪನಾ ಹೇಳ್ಬೇಕಿತ್ತು. ಏನಂತ? ಏನ್ ಡೈಲಾಗ್ ಅದು? ಹಣ್ಣು ತಿಂದು ಹಾಲು ಕುಡಿದೆ ರಾಮ ಅಂತ ಕೇಳ್ತಾಳೆ. ಅದು ಬಿಟ್ಟು ಹಣ್ಣು ತಿಂದು ಹುಲ್ಲು ತಿಂದು ಹಾಲು ಕುಡಿದೆ ರಾಮ ಅಂತ ಇದೊಂದು ಡೈಲಾಗ್. ಅದೊಂದೇ ತೆಪ್ಪಾಗ್ಬಿಡ್ತಾರೆ. ಇವರು ಏನು ಆ ಥರ ಮಾತಾಡ್ತಿದ್ದಲ್ಲಿ ನೀನು? ಸ್ಟೇಜ್ನಾಗಲ್ಲ, ಒಳಗೆ ಬಂದಿಂದ ರಂಗಭೂಮಿ ಬಿಟ್ಟು ಹೊರಗಡೆ ಅದು ಮೇಕಪ್ ಮಾಡ್ಕೊಳ್ಳೋ ರೂಮ್ ಇರ್ತದಲ್ಲಮ್ಮ, ಅಲ್ಲೇ ಅಂದ್ರು ಇವರು. ಅವರು ನಂದು ಹಿಂಗೆ ನೋಡ್ರಿ ಸ್ವಭಾವ ಅಂದ್ಬಿಟ್ರು. ಫಸ್ಟೇ ಕೋಪ ಅಷ್ಟಕ್ಕೇನೆ. ಯಾರು ಇದನ್ನ ಮಾಡ್ತಿದ್ದಿಲ್ಲ, ಏನಷ್ಟೇ ಕೋಪ ಅವರು. ಅಲ್ಲ, ಏನೇ ಹೋಗಿ ಬಾರೆ ಅಂತಲೇ ಮಾತಾಡ್ಸ್ತಾ ಇದ್ದಿದ್ದ ಕಲ್ಪನನ್ನ ಬಸವರಾಜ? ಅಲ್ಲೇ ಅಷ್ಟೇ. ಮತ್ತು ಉಳಿದಲ್ಲಿ ಮರ್ಯಾದೆ ಗೌರವ ಹೆಂಗೆ ಕೊಡ್ತಾರೆ ಹಂಗೆ ಅವರು ಕೊಡ್ತಿದ್ರು, ಇವರು ಕೊಡ್ತಿದ್ರು ಮರ್ಯಾದೆ. ಇವಾಗ ಕೆಲವೊಬ್ರು ಹೊಡೆದ್ರು, ಸ್ಟೇಜ್ ಮೇಲೇನೆ ಹಿಡ್ಕೊಂಡು ಹೋದ್ರು. ನೀವು ಎಲ್ಲಿ ನಿಂತು ಹೇಳೋದು ನಾನೇ ಹೇಳ್ತೀನಿ, ಹೊಡೆದ್ರೆ ಅದೆಲ್ಲ ಸುಳ್ಳು. ಗೋಟ್ರು ಬಗ್ಲೆ ಇದ್ರ ಒಳಗೆ ಬಾಡಿ ಡೆಡ್. ಬಟ್ ನಾವು ಇನ್ನೊಬ್ಬ ಮ್ಯಾನೇಜರ್ ಇದ್ದ ನಮ್ಮ ಕಂಪ್ನಿ, ಹಿರೇಕುಂಬಿ ಸತ್ತ ತೀರ್ಕೊಂಡು. ಕಾರ್ ಒಳಗಡೆ ಒಂದು ಇದು ಸೀಟ್ ಇರ್ತದಲ್ಲ ಕೋಟ್ರಿಗೆ, ಅದೇ ಸೀಟ್ ಒಳಗೆ ಹಾಕ್ಕೊಂಡು ತೊಗೊಂಬಂದಿದ್ದು ನಾವು ಬಿಟ್ಟು. ಪೇಪರ್ದವ್ರೆಲ್ಲ ಡಿಕ್ಕೆಗೆ ಹಾಕೊಂಬಂದು ತೊಗೊಂಬಂದ್ರ ಅಂತ ಪೇಪರ್ದಾಗ ಕೊಟ್ಟಿದ್ರು. ಅಯ್ಯೋ, ಅಲ್ಲ, ನಿಮ್ಗೆ ಯಾವಾಗ ನೋಡಿದ್ರು? ಯಾರು ಹೇಳಿದ್ದು ಫಸ್ಟ್ ಬಂದು ಅಲ್ಲೆಲ್ಲ ನಡೆದಿದ್ದು? ನಿಮ್ಗೆ ಸುದ್ದಿ ಮುಟ್ಟಿದಾದ್ರು ಹೇಗೆ? ನೀವು ಅಲ್ಲೇ ಇದ್ರ? ನಾವು ಅಲ್ಲಿದ್ದಿದ್ರಮ್ಮ, ನಾವು ಗದಿಗೆ ಬಂದಿದ್ವಿ ಕ್ಯಾಂಪ್. ಅವ್ರು ಅಲ್ಲೇ ಇದ್ರು, ನಾವು ಗದಿಗೆ ಬಂದ್ಬಿಟ್ಟಿದ್ವಿ ಆಗ ರಾತ್ರಿ ಬಸ್ಸಿಗೆ. ನಮಗೆ ಬೆಳಗ್ಗೆ ನಮ್ಮಪ್ಪ ಮ್ಯಾನೇಜರ್ ಫೋನ್ ಮಾಡಿದ, ಎಲ್ಲಿದ್ರಿ ಗೌಡ್ರೆ ಅಂತ. ಯಾಕಪ್ಪ ಅಂದ್ರೆ, ಈ ಕಲ್ಪನಾಜಿ ಅವ್ರು ಹಿಂಗಾಗಿದ್ದಾರೆ ಏನಂತ ನೀವು ನಂಬ್ತಿರ್ಲಿಲ್ಲಮ್ಮ. ಅದಕ್ಕೆ ನಮಗೆ ಒಂಥರ ಇದು ಲ್ಯಾಟ್ರಿನ ಬರ್ತಾರೆ. ಯಾರು ಅಂದರು ಅಂದೆ, ಹಿಂಗಾಗಿತ್ತು ಗೌಡ್ರ ಬಂಗ್ಲೆ. ಯಾರು ಬಿಡ್ಲಿಕ್ಕೆ ತಯಾರಿಲ್ಲ, ಮಲ್ಲೆ ಪೊಲೀಸ್ ಕಾವಲ ಇಲ್ಲ. ಅಷ್ಟೊತ್ತಿಗೆಲ್ಲ ಸುದ್ದಿ ಎಲ್ಲ ಊರಿಗೆ ಹರಡಿತ್ತು. ನಿಜವಾಗ್ಲಾಕಿ ಏನಪ್ಪ ಅಂದ್ರೆ, ಅದು ಏನು ಲೆಟರ್ ಬರ್ದಿತ್ತು ನೋಡಮ್ಮ, ಅದೇ ಉಳಿಸಿದ್ದವ್ರು ನಮ್ಮನ್ನು.
ನಿಜವಾಗ್ಲೂ ಅದೆಲ್ಲ ಅದು ವಜ್ರದ ಇದು ಕೈ ಕುಟ್ಟಿ ಅದೆಲ್ಲ ಕುಡ್ದಿದ್ದು ಗ್ಲಾಸ್ ಅದೆಲ್ಲ ಅಲ್ಲೇ ಇತ್ತು. ಅಲ್ಲೇ ಇತ್ತು ಸರ್. ನಾವು ಅದು ಐ ಪಿ ಒಳಗೆ ಇದ್ದಿದ್ದಿಲ್ಲ. ನಾವು ಐ ಪಿ ಒಳಗೆ ಹೋಗಿ ಬಿಟ್ಟು ಬಂದ್ವಿ ಅವ್ರನ್ನ. ಬಿಟ್ಟು ಬಂದವು ನಾನೇ ಮತ್ತು ಅದ್ರಾಗ ಬಿಟ್ಟು ಬಂದು ಇವ್ರು ಗದಿಗೆ ಬಂದಾರೆ. ಗದಿಗೆ ಬಂದ್ವಿ. ಕ್ಯಾಂಪ್ ಅಲ್ಲೇ ಸರ್. ಈ ಕ್ಯಾಂಪ್ ಕಿತ್ಕೊಂಡು ಬೇರೆ ಕಡೆ ಹೋಗ್ಬೇಕಾಯ್ತು. ನಾವು ಹಂಗೆ ಎರಡು ಕಡೆ ತಿರುಗಾಡದೆ ಎರಡು ಕಂಪ್ನಿ ಒಳಗೆ. ಅಲ್ಲಿ ಬರಪ್ಪ ಇಲ್ಲಿ ಬರಪ್ಪ ಅಂತ ಹಂಗೆ ಹೋಗೋದು. ಬಿಟ್ಬಾದ ನಂತರ ಕಲ್ಪನಾ ಅವ್ರನ್ನ ಯಾರು ಮಾತಾಡ್ಸಿಲ್ಲ. ಯಾರು ಮಾತಾಡ್ಸಿ ಇಲ್ಲಿ ಮದುವೆ ಬಂದ್ಬಿಟ್ರಮ್ಮ ಅವರು. ಬಸವರಾಜ್ ಹೌದು. ಅದು ಕೂಡ್ರ ಮದುವೆ ತಪ್ಪಿಸ್ಲಾರ ನಮ್ಮ ಅಲ್ಲೇ ಮಗಲ್ಲಿ ಸಂಗಮೇಶ್ವರ ಗುಡಿಯಲ್ಲಿ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಅಷ್ಟರೊಳಗಡೆ ಇಷ್ಟೆಲ್ಲ ಆಗ್ಬಿಡ್ತಾವ. ಅದಾದ ನಂತರ ಏನಾಯ್ತು? ಪೊಲೀಸ್ ಎಲ್ಲ ಬಂತು. ಎಲ್ಲಿಗೆ ತಗೊಂಡೋದ್ರಿ ನೀವು? ಕಾರಲ್ಲಿ ಹಾಕೊಂಡು ಡೆತ್ ಬಾಡಿನ ಸೀದಾ ಇಲ್ಲ ಹುಬ್ಳಿಗೆ ನೀವು ಹುಬ್ಳಿಗೆ? ಹುಬ್ಳಿಗೆ ಕೇಶಾಪುರ ಅಂತ ನೋಡಿ. ಇಲ್ಲಿ ನೋಡಿ ಹುಬ್ಳಿಯೊಳಗೆ ಕೇಶಾಪುರ ಅಂತೇಳಿ ಅಲ್ಲಿ ಬಿಲ್ಡಿಂಗ್ ಇದ್ದಿದ್ದಲ್ಲ ಅಲ್ಲಿ ತಂದು ಅವರು ಆ ಕಡೆ ಅವ್ರು ಯಾರು ಅವ್ರ ಯಜಮಾನ್ರು ಇದ್ದಾರೆ ಮುಂಚೆ ವಿಶ್ವನಾಥ್ ಅವ್ರು ಕಾರ್ ತೊಗೊಂಬಂದ್ರು. ನಾವು ಇಂಥಲ್ಲಿದ್ದೇವೆ ಇಂಥ ತೊಗೊಂಬರ್ರಿ ಅಂದ್ರೆ ಅವ್ರಿಗೆ ಕಾಲ್ ಮಾಡಿದ್ರ ನಿಮಗೆ? ಹಿಂಗಾಗ ಆ ಬಾಡಿ ತೆಗೆದು ಅವ್ರ ಬಾಡಿ ಒಳಗೆ ಅವ್ರ ಕಾರ್ ಒಳಗೆ ಕಲಾಸ. ಅಂದ್ರೆ ನೀವು ತಗೊಂಡೋಗ್ಬೇಕಾದ್ರೆ ಪೊಲೀಸ್ ಎಲ್ಲ ಇತ್ತು ಅವರಿಗೆ? ಏನು ಪೊಲೀಸ್ ಇದ್ದಿಲ್ಲಮ್ಮ. ಪೊಲೀಸ್ ಏನಿಲ್ಲ. ನಾವು ಗಾಡಿ ತಂಬಂದ್ಬಿಟ್ಟಿದ್ದಿಲ್ಲ. ತಂದು ಅವ್ರು ತಂದು ಈ ಕಡೆ ಅವ್ರು ಬೆಂಗಳೂರು ಕಡೆ ಹೋದ್ರೆ ನಾವು ಈ ಕಡೆ. ಅವಾಗ ಬಸವರಾಜ್ ಅವರು ಜೊತೆಲಿದ್ರು? ಇಲ್ಲ ಇಲ್ಲ ಇಲ್ಲ, ನೀವೇ ಎಲ್ಲ ಮಾಡಿದ್ದು? ಅವಾಗ ಇಲ್ಲಿದ್ರಾಗಿದ್ರಲ್ಲ ಅಂತ ಹೇಳ್ತಾರಮ್ಮ. ಮದುವೆಗೆ ಬಂದಿದ್ರು. ಅಂದ್ರೆ ನಾನು ಸುದ್ದಿ ತಿಳಿದೇನಾದ್ರು ಬಂದ್ರ ಅಂತ ಕೇಳಿದ್ರು. ಹಿಂದಾಳಕ್ಕೆ ಬಂದ್ರು ಅವರು. ಪೊಲೀಸ್ ಕರೆಸಿದ್ರು. ಸುಳ್ಳು ಯಾಕೆ ಹೇಳ್ಬೇಕು? ಪೊಲೀಸ್ ಸಂಕೇಶ್ವರ ಒಳಗೆ ಪೊಲೀಸರು ಕರೆಸಿ ವಿಚಾರ ಮಾಡಿದ್ರು ಅವರು. ಸುಮ್ಮನೆ 3 ದಿವಸ ಮಟ್ಟ ಪೊಲೀಸರು ಕಸ್ಟಡಿ ಒಳಗೆ ಇಟ್ಟಿದ್ರಮ್ಮ ಅವರು. ಜೈಲಲ್ಲಿ 3 ದಿವಸ ಜೈಲಿಲ್ಲಮ್ಮ, ಪೊಲೀಸ್ ಸ್ಟೇಷನ್ದಾಗೆ. ಸ್ಟೇಷನ್ ಅಲ್ಲಿ ಮತ್ತು ರಾತ್ರಿ ಮಲ್ಕೊಳ್ಳೋಕೆ ಇದಕ್ಕೆ ಬರ್ತಿದ್ವಿ ಯಾರು ರೂಮ್ಗೆ. ಅಲ್ಲಿ ಬಂದು ಅಲ್ಲಿ ಇರ್ತಿದ್ವಿ. ಅದಾದ ನಂತರ ಏನಾಯ್ತು? 3 ದಿನ ಇದ್ದಾದ ನಂತರ ಬಂದಾದ್ಮೇಲೆ ಬಸವರಾಜ್ ಅವರು ಏನಾದ್ರು ಬೇಜಾರಾಗಿದ್ರ? ಹೇಗೆ? ಬೇಜಾರು ಏನಮ್ಮ, ಅವ್ರಿಗೊಬ್ಬರು ಪೈಲ್ವಾನ್ರದ್ದು ಇಲ್ಲೇ ಕಳಸ ಅಂತೇಳಿ ಅವ್ರು ಭಾಳ ಕಾಪಾಡಿದ್ರು ಅವ್ರಿಗೆ. ಇಲ್ಲಕಂದ್ರೆ ಆ ಟೈಮ್ದಾಗ ಇವರು ಹೋಗೋರೆ. ಹೌದು, ಇಲ್ಲಿ ಪರಿಣಾಮ ಆಗಿತ್ತು ಅವ್ರಿಗೆ, ಭಾಳ ಪರಿಣಾಮ. ಮುಖ್ಯಮಂತ್ರಿ ಐಬ್ಯಾಗ ಒಳಗೆ ಇಟ್ಟಿದ್ರು ಇವ್ರು. ಅಪ್ಪಾರನ ಇಲ್ಲಿ ಐತ್ರಿ 4 ಕಿಲೋಮೀಟರ್ 5 ಕಿಲೋಮೀಟರ್ದಾಗ ಅಲ್ಲಿ ಇಟ್ಟಿದ್ರು. ಅವರು ದೋಸ್ತರು ಪೈಲ್ವಾನ್ರು ಇದ್ರೆ ಅವ್ರು ಕರ್ಕೊಂಡೋಗಿ ಅಲ್ಲಿ ಇಟ್ಕೊಂಡಿದ್ರು. ಯಾಕೆ ಅಂದ್ರೆ ಜನ ಎಲ್ಲ ಅಷ್ಟು ಇವ್ರು ಏನು ಮಾಡ್ಕೊಂಡಾರಂತ. ಇವ್ರು ಮತ್ತೆ ಅವ ಇರ್ಲಿಲ್ಲ ಅಂದ್ರೆ ದೋಸ್ತ ಪೈಲ್ವಾನ್ ಅವ್ರು ಇರ್ಲಿಕ್ಕಂದ್ರೆ ಇವ್ರು ಏನ ಮಾಡ್ಕೊಳ್ಳೋರೆ. ಇವ್ರು ಆ ಟೈಮ್ದಾಗ ಹೋಗೋರೆ. ಸುಳ್ಳು ಅಂದ್ರೆ ಯಾಕೆ ನನ್ನಿಂದಲೇ ಹಿಂಗಾಯ್ತು ಅಂತ ಇವ್ರಿಗೆ ಏನಾರು ಕಾಡ್ತಾ? ಓಕೆ, ಬಸವರಾಜ್ ಅವ್ರಿಗೆ ಕಾಡಿದ್ದು. ಓಕೆ, ಹೇಳಿ ಸರ್, ನೀವು ಇವಾಗ ಹೇಳ್ತಾ ಇದ್ರಿ. ಅದೇ ಹೇಳ್ತೇನೆ ರೀ. ಇವರು 500 ರೂಪಾಯಿ ಅಂತಿದ್ರಿ ನಮ್ಮ ಅಪ್ಪನ ಗೆಳೆಯರು ಅವರು. ಅವ್ರು ನೋಡಕ್ಕೆ ಇವ್ರು ಬಂದಾರ IB-ಯಿಂದ. ಯಾರು? ಪೈಲ್ವಾನ್ರು ಪಕ್ಕಿರೆಡ್ಡಿ ಅಂತಿದ್ರು. ಆ ಗುಡದಂತಲ್ಲಿ ಬಂದಾರೆ. ಇವ್ರು ಕಾರ್ ತೊಗೊಂಡಿದ್ರು. ಅವ್ರಿಗೆ ಯಾಕೆ ಅವ್ನು ಯಾಕೆ ಬಿಟ್ಟು ಬಂದಿ ಅಂತ. ನಿಮ್ಮನ್ನು ನೋಡಕ್ಕಂತ ಕಳಿಸ್ಕೊಟ್ಟ. ನಾನು ನಡಿ ಮೊದ್ಲೇಕ್ಕೆ ಹೋಗೋಣಂತ ಇವ್ರು ಹೋಗ್ಯಾರ. ಹೋಗೋದ್ರೆ ಅಲ್ಲಿ ಕದ ಹಾಕ್ಕೊಂಡು ಫ್ಯಾನ್ಗೆ ಹಗ್ಗ ಹಾಕಿ ಕುತ್ತಿಗೆ ಇಟ್ಟು ಸ್ಟೂಲಿನ ಮೇಲೆ ಜಿಗ್ಯಾವ. ನಾವು ರೆಡಿ ಹಾಕಿ ಕುತ್ತಿಗೆ ಹಾಕ್ಕೊಂಡು ಜಿಗಿಬೇಕು ಅನ್ನೋದ್ರಾಗ ಕದ ಬಿಡ್ದಾರೆ ಇವ್ರು. ಹೋಗಿ ಕದನ ತೆಗೆದಿಲ್ಲ. ತೆಗಿತಿನ ಬೇಕಲೇ ಬೋಸುಡಿ ಮಗನ ನೀನು ಕೆರವತ್ತು ಅಂತಾನೆ ಅಂದಾನ್ರಿ ನಮ್ಮ ಅಪ್ಪನ ಗೆಳೆಯರ 20 ರೂಪಾಯಿ ಅಂತಂದು. ಮತ್ತು ತೆಗೆದು ಚಲೋ ಆತಿಲ್ಲ ಅಂದ್ರೆ ನೀನು ಬೂಟ ತೊಗೊಂತ ನಿನಗೆ. ಆವಾಗ ಅತ್ಕೊಂತ ಬಂದು ಕದ ತೆಗ್ದ. ಏನು ಮಾಡ್ಕೊಂತ ಮಾಡಿದ್ದಿ ನೀನು? ಆಕೆ ಸತ್ತು ಹೋದ್ಲು. ನೀ ಮಾಡಿ ಏನು? ಇಲ್ಲ. ನೀ ಅದೇನು ಅಲ್ಲೇ? ಇಲ್ಲ. ಮತ್ತು ನೀ ಯಾಕದು ಮಾಡಿ? ಇಲ್ಲಲೇ ಆಕೆ ನನ್ನ ಭಾಳ ನನ್ನ ಮನಸ್ಸು ಘಾಸಿ ಮಾಡಿಲ್ಲ. ಅಷ್ಟು ಹಚ್ಕೊಂಡ್ಬಿಟ್ಟಿದ್ರು ಆಕೆ. ಕಲ್ಪನಾ ಮದುವೆ ಆಗಿತ್ತಮ್ಮ ಅವ್ರದ್ದು. 2 ಮಂದಿ ಇದ್ದು ರಿಜಿಸ್ಟರ್ ಮದುವೆ ಆಗಿತ್ತು. ಹೌದಾ? ಹೌದು. ಎಲ್ಲಿಗಿತ್ತು ಅದು ಗೊತ್ತಿಲ್ಲ ಅನ್ನೋರು ನಮ್ಗೆ. ನಮ್ಮ ಮುಂದೆ ಅಂತಿದ್ರು ನಿಮ್ಗೆ ಹಿಂಗಾಗೈತಿ ಹಿಂಗಾಗಿದ್ಲೇ. ಅವ್ರಿಗೇನ ಮತ್ತು ಅಲ್ಲಿ ಊರಿಗೆ ಬಂದ್ರೆ ಅವರು ಅಂತೇಳಿ ಪಾನ್ ಹೇಳಿದ್ನ ಅಡಿಕೆ ಎಲೆ ಅವ್ನು ತರ್ಬೇಕಾದ್ರೆ ನಿಮ್ಮವನಂತೇಳಿ ಹೋಗಿಸ್ಕೊಂಬ ಅನ್ನೋರು. ಮೇಲ್ಗಡೆ ಅಟ್ಟು ಮೇಲ್ಕೊಂಡಿರ್ತಿದ್ರು ಅವರು. ನಿಮಗೆ ಹೇಳ್ತಾ ಇದ್ದಿದ್ದು? ನಮ್ಮ ಅಪ್ಪ ನಾವು ಸಣ್ಣವರು ಭಾಳ, ಅವಾಗ ಭಾಳ ಸಣ್ಣವ್ರು, 6-7-8 ವರ್ಷದವ್ರು. ಅವಾಗ ಹೋಗಿಸ್ಕೊಂಬ ಹೋಗಿ ನಾವು ಮಮ್ಮಿ ಏನೋ ಅಂತಿದ್ದಿಲ್ಲ. ಮಮ್ಮಿ ಇಂಗ್ಲೀಷ್ ಇಲ್ಲ. ಯವ್ವ ಅನ್ನೋದು ಹೋಗಿ ಆ್ಯಕ್ಚುಲಿ ಹೇಳ್ತಾರೆ. ಅವರೇ ಪಾನ್ ಕೊಡ್ಬೇಕಂತ್ರಿ ಅಪ್ಪರಿಗೆ. ಅಡಿಕೆಲಿ ಕೊಡ್ಬೇಕಂತ ಬ್ಯಾಗ್ನಂತ ತೆಗೆದುಕೊಡ್ಬೇಕು. ತೊಗೊಂಡೋಗಿ ಕೊಡು ನಿಮ್ಮ ಅಪ್ಪ ಅಂತ. ನಮ್ಮ ಅಜ್ಜಾಮ್ಗಳು ಭಾಳ ಪ್ರೀತಿ ಇದ್ರಿ ಅವ್ರ ಮೇಲೆ. ಈ ವಿಷಯ ನಿಮ್ಮ ಅಮ್ಮಂಗೂ ಗೊತ್ತಿತ್ತು? ನಮ್ಮಮ್ಮ ಅವ್ರು ಕರ್ಕೊಂಡ್ಬರ್ತಿದ್ರಲ್ರಿ ಅಲ್ಲಿ ಊರಿಗೆ ಕರ್ಕೊಂಡ್ಬರ್ತಿದ್ರು ಕಾಯಮ್ಮ. ಎಲ್ರಿಗೂ ಈ ವಿಷಯ ಗೊತ್ತಿತ್ತು? ಗೊತ್ತು. ಮುಕ್ತವಾಗೇ ಮಾಡ್ಕೊಂಡಿದ್ದು.
ಆದ್ರೆ ರೆಸ್ಟರ್ ಮದ್ವೆ ಎಲ್ಲಿ ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇಲ್ಲ ಅವರು ಕುಂತಾಗ ಹೇಳ್ತಿದ್ರು ಅವ್ನು ಮಾಡಲ್ಲ ದಿನ ಕುಂತಾಗ ಒಂದು ಸಲ ಅಂದ್ರೆ ನಿಮ್ಮ ಮದುವೆ ಆಗಿಲ್ಲ ಯಾಕೆ ನಿಮ್ಮವ್ನ ಹೆಂಗೆ ಆಕಿಗೆ ಅವ್ವ ಅನ್ರಿ ನಾನು ಹಿಂಗೆ ಅಂತಿದ್ರು ನಮ್ಮಪ್ಪ. ಹ್ಞೂ ನೀವು ಕಲ್ಪನಾ ಅವ್ರ ಸತ್ತಾಗ ನೀವೆಲ್ಲಿದ್ರಿ? ನಾವು ಸಣ್ಣ ಊರಾಗಿದ್ವಿ ನಾವು. ಅದ ಇಲ್ಲಿ ಮನೆ ಐತಲ್ಲ ನಾವು ಹಳೆ ಮನೆ ಅಂತ ತೋರಿಸ್ತಾನೆ ಅನ್ನಲ್ಲ ಅಲ್ಲೇ ಅದ ಮನೆ ಆಗಿದ್ವಿ. ನಿಮ್ಗೆ ವಿಷಯ ಗೊತ್ತಾದಾಗ ನಾವು ಭಾಳ ಸಣ್ಣವ್ರ ಅವಾಗ. ನೀವು ತುಂಬಾ ಸಣ್ಣವರು. 7-8 ವರ್ಷ 9 ವರ್ಷ ಅವ್ರು ಅಷ್ಟೇ. ನಾವು ಕಂಪ್ನಿ ಹೋಗ್ತಿದ್ವಿ ಒಂದು ಅದು ಮತ್ತು ಕುರ್ಚಿದಾಗ ಕುಂಡಿರ್ತಿದ್ದಿಲ್ಲ ನಾವು. ಆ ಪರ್ದೆ ಅಂತೇಳಿ ಸೈಡ್ ಪೈಡ್ ಜಗ್ತಿದ್ರಲ್ಲ ಆ ಸೈಡ್ ಕುಂಡಿರ್ತಿದ್ವಿ ನಾವು. ಮುಂದೆ ಹೋಗಿ ಕುತ್ಕೊಂಡ್ರೆ ಅಪ್ಪರ್ ಬೈತಾರಂತ ಸಂಬಂಧ ಅಲ್ಲೇ ಕುಂಡ್ರಿ ಸೈಡ್ ನೋಡೋದು ಕುತ್ಕೊಂಡು. ಹಿಂಗಾಯ್ತು ಅಂದ್ರೆ ಬಸವರಾಜ್ ಲೈಫಲ್ಲಿ ನಡೆದಂತ ಒಂದು ಕಹಿ ಘಟನೆ ಅಂದ್ರೆ ಕಹಿ ಘಟನೆ ಅನ್ನಕಿನ ಅಗ್ದಿ ದುರ್ಘಟನೆ ಅದು. ಕಲ್ಪನಾ ಅಂದ್ರೆ ಸೂಪರ್ ಸ್ಟಾರ್ ಅಲ್ಲ, ಅದೇ ಹೇಳ್ತೇನೆ ರೀ ದುರ್ಘಟನೆ ಅದು. ಅದೇನಂತಾರೆ ಹಂಗೆ ಆಗೋತು ಅವ್ರದ್ದು. ಮಾಡಲಿಲ್ಲ ಮಟ್ಟಲಿಲ್ಲ ಅವ್ರು ಸುಮ್ಮನೆ ಅಪವಾದ ಬಂತು ಅಷ್ಟೇ. ಅದೇ ಅವರು ಡೆತ್ ನೋಟಲ್ಲಿ ಹಂಗೆಲ್ಲ ಯಾರ ಮೇಲೆ ದೂಷಣೆ ಮಾಡಿ ಇಲ್ಲ. ಅಲ್ಲೇ ಅವ್ರು ನೋಡ್ಕೋಕ ಒಬ್ಬಕಿನ ಅಜ್ಜಿ ಇಟ್ಟಿದ್ರು. ಆಕಿನ ಕಲ್ಪನಾಜಿಗೆ ಏನು ಬೇಕು ಕೊಡಾಕ ಜಾಕಕ್ಕೆ ನೀರು ಕಾಸಕ್ಕಂತ ಒಂದು ಅಜ್ಜಿ ಇಟ್ಟಿದ್ರು. ಅವ್ರು ಬಂದ್ರೆ ಸಾಮಾನ್ಯವಾಗಿ ಎಲ್ಲಿ ಉಳ್ಕೊಳ್ತಾರ ಕಲ್ಪನಾ? ನಾವು ನಮ್ಮ ಅಲ್ಲಿ ಹಳೆ ಮನೆಯಾಗ ಇರ್ತಿದ್ರು. ಹಳೆ ಮನೇಲಿ? ಹೌದು. ನಿಮ್ಮ ಜೊತೆನೇ ಉಳ್ಕೊಳ್ತಾ? ಓಕೆ. ಅಲ್ಲೇ ತೋರಿಸ್ತೇನೆ ಮಾಡಿ ಮನೆ ಅಲ್ಲೇ ಆಟದ ಮೇಲೆ ಇರೋ. ಇವಾಗ ಹೋಗ್ಬೋದು ಹಳೆ ಮನೆ? ಹೋಗಣ್ರಿ. ಇದ ಹಳೆ ಮನೆ ಅದ? ಇದು ಹೊಸ ಮನೆ. ಇದು ಈಗ 3ನೇಕ್ ಇದ್ದಿದ್ದು ಮನೆ. ಒಂದು ಪೇಟ್ಯಾಗ ಹಿಡಿದಿದ್ವಿ ಮನಿನ, ಅದನ್ನ ಕೊಟ್ರ ಅವಾಗ. ಅದನ್ನ ಇಲ್ಲಿ ಅಲ್ಲಿ ಪೇಟ್ಯಾಗ ಐತಿ ತೋರಿಸ್ತೀನಿ ನಿಮಗೆ. ಅದು ಈಗ ಕೆಡವಿ ಎಲ್ಲ ಹೊಸ್ದಾಗಿ ಕಟ್ಟಾರ ಮನಿನ. ಅಲ್ಲಿಂದ ಇಲ್ಲಿ ಬಂದ್ವಿ ಈ ಮನೆ. ಒಗ್ಗರೆ ಚೇಂಜಸ್ ತುಂಬಾ ನಡೆದಿದೆ. ಇಲ್ಲಿಂದ ಆ ಮನೆ ಹೋದ್ವಿ ನಾವು. ಓಕೆ. ನಿಮ್ಮ ತಂದೆಯವರು ಇದ್ದಿದ್ದು ಯಾವ ಮನೆ ಹಂಗಾದ್ರೆ? ನಿಮ್ಮ ತಂದೆಯವರು ಅಲ್ಲಿ ತಳ ಪ್ಯಾಟರ್ನ್ ಮನೆ ಹೇಳಿದ್ನಲ್ಲ ಸಂಗಪ್ಪನ ಗುಡಿ ಅಂತ. ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ. ನೋಡ್ರಿ ಹೋಗೋಣ ಬನ್ನಿ ಹಳೆ ಮನೆ ಎಲ್ಲ ಬಿದ್ದೆ ನಮಗೆ. ತೋರ್ಸೋಣಂತೆ. ಥ್ಯಾಂಕ್ ಯು, ತುಂಬಾ ಮಾತಾಡಿದ್ರಿ. ಬರ್ತೀವಂತೆ ಆಮೇಲೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.